ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪಾಚಿ 164V ಗಾಡಿ ಸ್ಪಾರ್ಕ್ ಪ್ಲಗ್ಗನ್ನು ಹೇಗೆ ಚೇಂಜ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನಾನು ಚಾನಲಲ್ಲಿ ತುಂಬ ದಿನಗಳಿಂದ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಬೈಕ್ ಕೂಡ ಹೀಗೆ ಇದೆ, ಇದನ್ನ ಯಾರೂ ಯೂಸ್ ಕೂಡ ಮಾಡಿಲ್ಲ. ಸೊ ಅದಕ್ಕೆ ಇದನ್ನ ತೆಗೆದು ಸ್ಟಾರ್ಟ್ ಮಾಡಬೇಕಾಗಿದೆ. ತುಂಬ ರಸ್ಟ್ ಎಲ್ಲ ಹಿಡ್ತಿದೆ. ಮೊದಲು ಇದನ್ನು ತೆಗೆದು ಕ್ಲೀನ್ ಮಾಡಿ ಆಮೇಲೆ ಏನೆಲ್ಲ ಪ್ರೊಸೆಸ್ ಇದೆ ಅಂತ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಬೈಕ್ ಇವಾಗ ಕ್ಲೀನ್ ಆಗಿದೆ. ನೀವು ಕೂಡ ತುಂಬಾ ದಿನ ಆದ್ಮೇಲೆ ಬೈಕ್ ತೆಗಿತಾ ಇದ್ರೆ ರಸ್ಟ್, ಆಯಿಲ್ ಲೀಕೇಜ್, ವೈರಿಂಗ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಬೈಕ್ ನ ಲಾಂಗ್ ರೆಸ್ಟ್ ಇಂದ ತೆಗೆದ್ಮೇಲೆ ಬ್ಯಾಟ್ರಿ ಚೆಕ್ ಮಾಡಿ. ಸೆಲ್ಫ್ ಇಂದ ಸ್ಟಾರ್ಟ್ ಮಾಡಬೇಡಿ, ಕಿಕ್ ಇಂದ ಸ್ಟಾರ್ಟ್ ಮಾಡಿ. ಅಥವಾ ನಿಮ್ದು 200 ಪೂರ್ವಿ ಆಗಿದ್ರೆ ಬ್ಯಾಟ್ರಿ ಚೆಕ್ ಮಾಡ್ಕೊಂಡು ಸೆಲ್ಫ್ ಸ್ಟಾರ್ಟ್ ಮಾಡಿ. ಬೈಕ್ ನ ಸ್ಟಾರ್ಟ್ ಮಾಡೋ ಮೊದಲು ಶಾಕ್ ಅಬ್ಸರ್ವರ್ ಮೇಲೆ ರಸ್ಟ್ ಇದ್ರೆ ಅಥವಾ ಡಸ್ಟ್ ಇದ್ರೆ ಕ್ಲೀನ್ ಮಾಡಿ. ಕೇಬಲ್, ಲಿವರ್ಸ್ ಚೆಕ್ ಮಾಡ್ಕೊಳ್ಳಿ. ಮೇನ್ ಆಗಿ ಇಂಜಿನ್ ಆಯಿಲ್ ಕಂಡೀಷನ್ ಅನ್ನ ಚೆಕ್ ಮಾಡಿ. ಅವಶ್ಯಕತೆ ಇದ್ರೆ ಆಯಿಲ್ ಚೇಂಜ್ ಮಾಡ್ಕೊಳ್ಳಿ. ಸ್ಪಾರ್ಕ್ ಪ್ಲಗ್ ಡೈರೆಕ್ಟ್ ಆಗಿ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಬಟ್ ತುಂಬಾ ಬೈಕ್ಸ್ ಗಳಲ್ಲಿ ಪ್ರೊಟೆಕ್ಟಿವ್ ರಬ್ಬರ್ ಸ್ಟ್ರಕ್ ಆಗಿರುತ್ತೆ. ಅದಕ್ಕೆ ಈ ಪ್ರೊಸೆಸ್ ಅನ್ನ ಫಾಲೋ ಮಾಡಿ. ಮೊದಲು ಸೀಟ್ ಓಪನ್ ಮಾಡ್ಕೊಳ್ಳಿ. ಸೈಡ್ ಪ್ಯಾನಲ್ಸ್ ಅನ್ನ ರಿಮೂವ್ ಮಾಡ್ಕೊಳ್ಳಿ. ಟ್ಯಾಂಕ್ನ 2 ನಟ್ ಬೋಲ್ಟ್ಸ್ ರಿಮೂವ್ ಮಾಡಿ. ಟ್ಯಾಂಕಿಂದ ಕಾರ್ಬೊರೇಟರ್ಗೆ ಸಪ್ಲೈ ಪೈಪನ್ನು ರಿಮೂವ್ ಮಾಡಿ. ಲೆಫ್ಟ್ ಸೈಡಲ್ಲೂ ಕೂಡ ಸಪ್ಲೈ ಪೈಪ್ ರಿಮೂವ್ ಮಾಡ್ಕೊಳ್ಳಿ. ಫ್ಯೂಲ್ ಇಂಡಿಕೇಟರ್ ಕನೆಕ್ಷನ್ ಕೂಡ ಡಿಸ್ಕನೆಕ್ಟ್ ಮಾಡಿ. ಇವಾಗ ಈ 2 ರಬ್ಬರ್ ಬೋಲ್ಟ್ಸ್ ಅನ್ನ ಕೇರ್ಫುಲ್ ಆಗಿ ಟ್ಯಾಂಕ್ ನ ಸ್ವಲ್ಪ ಮೇಲೆ ಎತ್ತಿ ಹೊರಗಡೆ ತೆಗೆದುಕೊಳ್ಳಿ. ತೆಗೆಯುವಾಗ ಹುಷಾರಾಗಿ ತಗೊಳ್ಳಿ. ಸ್ವಲ್ಪ ಸ್ಲಿಪ್ ಆಗಿ ಬ್ಯಾಟ್ರಿ ಹತ್ರ ಒಳಗಡೆ ಬಿದ್ರೆ ತೊಂದರೆ ಆಗುತ್ತೆ. ಟ್ಯಾಂಕ್ ಅನ್ನ ಈ ರೀತಿ ಸ್ಲೋ ಆಗಿ ಹೊರಗಡೆ ತೆಗೆದುಕೊಳ್ಳಿ. ಅಟ್ಯಾಚ್ಡ್ ಪೈಪ್ಸ್ ಅನ್ನ ತೆಗೆದು ಟ್ಯಾಂಕ್ ಅನ್ನ ಸೇಫ್ ಜಾಗದಲ್ಲಿ ಇಡಿ. ಸ್ಪಾರ್ಕ್ ಪ್ಲಗ್ ಕ್ಯಾಪ್ ಓಪನ್ ಮಾಡಿ. ನೋಡಿ, ರೆಡ್ ಕಲರ್ ರಬ್ಬರ್ ಕಾಣಿಸ್ತಿದೆ. ಇದೇ ರಬ್ಬರ್ ಸ್ಟ್ರಕ್ ಆಗಿದೆ. ಇದನ್ನ ಹೊರಗಡೆ ತೆಗೆದುಕೊಳ್ಳಿ. ರಿಂಗ್ ಸ್ಪ್ಯಾನರ್ ಇಂದ ಸ್ಪಾರ್ಕ್ ಪ್ಲಗ್ ಅನ್ನ ಲೂಸ್ ಮಾಡಿ. ಸ್ಪಾರ್ಕ್ ಪ್ಲಗ್ ಅನ್ನ ಎವ್ರಿ 12,000 ಕಿಲೋಮೀಟರ್ ಓಡಿಸಿದ ಮೇಲೆ ಚೇಂಜ್ ಮಾಡಬೇಕು. ಬಟ್ ಯಾವುದೇ ಇಶ್ಯೂ ಫೇಸ್ ಆಗದಿರೋದ್ರಿಂದ ನಾನು ಚೇಂಜ್ ಮಾಡಿರಲಿಲ್ಲ. ಇದು ಬೈಕ್ ಜೊತೆಗೆ ಬಂದಿರೋ ಸಿಂಗಲ್ ಹೆಡ್ ಸ್ಪಾರ್ಕ್ ಪ್ಲಗ್. ನಾನು ಟ್ಯೂನ್ ಹೆಡ್ ಸ್ಪಾರ್ಕ್ ಪ್ಲಗ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಕೋಲ್ಡ್ ಸ್ಟಾರ್ಟ್ ಇಶ್ಯೂ ಬರಲ್ಲ. ಇದನ್ನ ಕರೆಕ್ಟಾಗಿ ಟೈಟ್ ಮಾಡ್ಕೊಳ್ಳಿ. ಇದರ ಕ್ಯಾಪಲ್ಲಿ ಆಯಿಲ್ ಕಂಟೆಂಟ್ ಅಥವಾ ಮಾಯ್ಶ್ಚರ್ ಕಂಟೆಂಟ್, ರಸ್ಟ್ ಏನಾದರೂ ಇದ್ದರೆ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಹಾಕಿ.
ಆಮೇಲೆ ಟ್ಯಾಂಕ್ ಅನ್ನ ಅಸೆಂಬಲ್ ಮಾಡಿ ಸ್ಲೋ ಆಗಿ ಕೇರ್ಫುಲ್ ಆಗಿ ಮಾಡಿ, ಯಾವುದಕ್ಕೂ ಡ್ಯಾಮೇಜ್ ಆಗದೆ ಹಾಗೆ ಅದರ ಪ್ಲೇಸ್ಗೆ ಇನ್ಸರ್ಟ್ ಮಾಡಿ. ಹಾಕುವಾಗ ಫ್ಯೂಲ್ ಇಂಡಿಕೇಟರ್ ವೈರ್ ಅಥವಾ ಫ್ಲೋ ಪೈಪ್ ಸ್ಟ್ರಕ್ ಆಗೋ ಚಾನ್ಸ್ ಇರುತ್ತೆ, ಅವುಗಳನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಹಾಕಿ. ಎರಡು ಫ್ಲೋ ಪೈಪ್ ಮತ್ತು ವೈರ್ಗಳನ್ನು ಕನೆಕ್ಟ್ ಮಾಡಿ. ಟ್ಯಾಂಕ್ನ ಬೋಲ್ಟ್ಸ್ ಕೆಳಗಡೆ ಇರೋ ಹಾಗೆ ಪ್ಲೇಸ್ಮೆಂಟ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿರೋ ಪೈಪ್ಸನ್ನು ಕರೆಕ್ಟಾಗಿ ಇನ್ಸರ್ಟ್ ಮಾಡಿ. ಹೀಟ್ ಅಥವಾ ಚೈನ್ ಮೂವಿಂಗ್ ಕಾಂಪೋನೆಂಟ್ಸ್ಗಳಿಗೆ ಟಚ್ ಆಗದೆ ಹಾಗೆ ಕರೆಕ್ಟಾಗಿ ಅದರ ಪ್ಲೇಸಲ್ಲಿ ಹಾಕಿ. ಫೈನಲ್ ಆಗಿ 2 ಸೈಡ್ ಪ್ಯಾನಲ್ ಮತ್ತು ಸೀಟ್ ಹಾಕಿ. ಇವಾಗ ನೀವು ಬೈಕ್ ಸ್ಟಾರ್ಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟಿಂದ ಸಪೋರ್ಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.